ಜಾತ್ರೆ ಪರಿಷೆ ಎಲ್ಲ ನಮ್ಮ ಬೆಂಗಳೂರು ಸುತ್ತಮುತ್ತ ಇರೋದೆಲ್ಲ ರೈತರು ಎಲ್ಲೇ ಇರಲಿ ರಾಜ್ಯದಲ್ಲಿ ಈ ಕನ್ನಡ ನಾಡಿನಲ್ಲಿ ಎಲ್ಲ ಬೆಳೆದು ಅವರ ಬದುಕನ್ನು ಹಸನು ಮಾಡ್ಕೊಳ್ಳಿಕ್ಕೆ ಈಗೇನೋ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳೆಲ್ಲ ಎಣ್ಣೆ ತೆಗೆಯುವಂಥ ಫ್ಯಾಕ್ಟ್ರಿಗಳೆಲ್ಲ ಬಂದ್ಬಿಟ್ಟಿದೆ. ಆದರೆ ಇಲ್ಲಿ ಬಡವರ ಬಾದಾಮಿ ಕಡಲೆಕಾಯಿ, ಬಾದಾಮಿ 1,000, ಕಡಲೆಕಾಯಿ 50 ರೂಪಾಯಿ. ಈಗ ಎಷ್ಟಿದೆ ಬೆಲೆ ಗೊತ್ತಿಲ್ಲ, ನನಗಂತೂ ಫ್ರೀ ಕೊಟ್ಟಿದ್ದಾರೆ, ದೇವಸ್ಥಾನದಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಸೊ ಎಷ್ಟಿದೆ, ನಾನು ಕಡಲೆಕಾಯಿ ಭಾಳ ಬೆಳೀತಿದ್ದೆ. ನಮ್ಮ ತಾತನೂ ಬೇಕಾದಷ್ಟು, ನಮ್ಮ ತಾತನ ಕಾಲದಿಂದ ನಮ್ಮ ಮನೇಲಿ ವಿಪರೀತ ಒಂದು 30-40 ಎಕರೆಗೆ ಕಡಲೆಕಾಯಿ ಹಾಕ್ತಿದ್ದು. ಜೊತೆ ಸಂಬಂಧ ಇದೆ ಅನ್ನೋದನ್ನು ಕೂಡ ನಾನು ಹೆಸರಿಟ್ಟಿದ್ದಲ್ಲ, ಇಲ್ಲ ಸುಬ್ರಹ್ಮಣ್ಯ ಹೆಸರಿಟ್ಟಿದ್ದಲ್ಲ, ನಮ್ಮ ರಾಮಮೂರ್ತಿ ಇಟ್ಟಿದ್ದಲ್ಲ, ಗಾಂಧೀಜಿಯವರು ಆ ಕಾಲದಿಂದ ಕೂಡ ಇಟ್ಟಿದ್ರು. ಅದು ಹೆಂಗ್ ಬಂತು ಅಂತ ಗೊತ್ತಿಲ್ಲ. ಚಿಂತಾಮಣಿಗೆ ಹೋದ್ರೆ ಅಲ್ಲೇ ಅದಕ್ಕೊಂದು ಹೊಸ ರೂಪ ಕೊಡ್ತಾರೆ. ನಮ್ಮ ಕನಕಪುರದಲ್ಲಿ ಅದನ್ನ ಕಡಲೆಕಾಯಿ ಮಿಠಾಯಿ ಮಾಡ್ತಾರೆ. ಕಡಲೆಕಾಯಿ ಮಿಠಾಯಿ, ಕೊಬ್ಬರಿ ಮಿಠಾಯಿ ಅಲ್ಲೊಂದು ಕಡೆ ಮಾಡ್ತಾರೆ. ಸೊ ತುಮಕೂರಲ್ಲಿ ವಿವಿಧ ಜಾತಿ ಕಡಲೆಕಾಯಿ ಕೂಡ ಇದೆ. ನಾನೆಲ್ಲ ಹೊರಗಡೆ ದೇಶಕ್ಕೆ ಹೋಗಿದ್ದೆ. ಇನ್ನು ಕಾಲು ಬಿಟ್ಟದಷ್ಟು ದಪ್ಪ ಬೀಜ ಇನ್ನ ಒಳ್ಳೆ ಸ್ಟ್ಯಾಂಡರ್ಡ್ನ ಬೆಳೀತಾ ಇದ್ದಾರೆ. ನಾನಿಂದ ಯಾರೋ ಕಳಿಸು ಅಂತ ಹೇಳಿದ್ರೆ ಕಳಿಸ್ಲಿಲ್ಲ. ನಾನು ಈ ವರ್ಷ ಒಂದು ಬೆಳೆಯುವ ಅಂತ ಮಾಡಿದೆ, ಆಗಲಿಲ್ಲ. ಇಲ್ಲೂ ಕೂಡ ಎಲ್ಲ ಭಾಳ ಚೆನ್ನಾಗಿದೆ. ಸೊ ಅದರಿಂದ ನಾನು ಹೆಚ್ಚಿಗೆ ಏನು ಹೇಳಬೇಕಾಗಿಲ್ಲ. ಕೆಲವು ಬೇಡಿಕೆಗಳನ್ನು ರಾಜಗುರುಗಳು ಇಟ್ಟಿದ್ದಾರೆ. ಇಲ್ಲಿರುವಂಥ ಋಷಭಾವತಿ ನೀರಿನ ಏನು ಜಲದ ಮೂಲಕ್ಕೆ ಒಂದು ಜೀವ ಕೊಡಬೇಕು ಅಂತೇಳಿ, ಜೀವ ನದಿಯಾಗಿ ಉಳಬೇಕು ಅಂತ ಹೇಳಿದ್ದಾರೆ. ನಮ್ಮ ಸ್ಥಳೀಯ ಶಾಸಕರು ಕೂಡ ಸುಬ್ರಹ್ಮಣ್ಯಂ ಅವರು ಕೂಡ ಈ ಭಾಗದಲ್ಲಿ ಒಂದು ಎಲ್ಲ ಧಾರ್ಮಿಕವಾದಂಥ ಒಂದು ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಕನ್ನಡ ಒಂದು ಹೊಸ ಸ್ಥಾಪನೆ ಮಾಡಬೇಕು ಅಂತ ಕೂಡ ಅವರು ಕೂಡ ಮನವಿಯನ್ನು ಮಾಡಿದ್ದಾರೆ. ಎರಡು ಕೂಡ ಬಹಳ ಯೋಗ್ಯವಾಗಿದೆ, ಬಹಳ ಅರ್ಥಪೂರ್ಣವಾಗಿದೆ. ನಮ್ಮ ವಿರೋಧ ಪಕ್ಷದ ನಾಯಕರು ಈ ಮಧ್ಯೆ ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಒಂದು ದೊಡ್ಡ ಟೀಕೆ ಮಾಡಿದ್ದು. ನಾನು ಅವ್ರಿಗೆ ಇಲ್ಲಿ ಉತ್ತರ ಕೊಡೋಕೆ ಹೋಗುದಿಲ್ಲ. 2028 ಮುಂಚಿತವಾಗಿ ಅದಕ್ಕೆ ಉತ್ತರ ಕೊಡ್ತೇನೆ. ನಾನು ಖಂಡಿತ ಉತ್ತರ ಕೊಡದೆ ಇರೋಕ್ಕಾಗುದಿಲ್ಲ. ಬ್ರ್ಯಾಂಡ್ ಬೆಂಗಳೂರಲ್ಲಿ ಏನು ಮಾಡ್ಬೋದು, ಏನು ಮಾಡಿದ್ದೀನಿ ಅನ್ನೋದು ಕೂಡ ಆ ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ. ನಾನು ಈಗ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗುದಿಲ್ಲ. ಆದರೆ ಇಲ್ಲಿ ಆಚಾರ ವಿಚಾರಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಪರಿಷೆ ವ್ಯಾಪಾರ ವಹಿವಾಟು ಕೂಡ ಮೊದಲಿಂದ ಕೂಡ ನಡ್ಕೊಂಡು ಬಂದಿದೆ. ಇದ್ರ ಬಗ್ಗೆ ಬೇರೆ ಸಂದರ್ಭ ಆಗಿದ್ರೆ ನಾನು ಯಾವ ರೀತಿ ಇದನ್ನು ಹೇಳಬೇಕು ಅಂತೇಳಿ ನಾನು ಚರ್ಚೆ ಮಾಡಿದ್ದೆ. ಜಾಸ್ತಿ ಟೈಮ್ ಇಲ್ಲ, ಸ್ವಲ್ಪ ಲೇಟಾಗಿ ಬಂದಿದ್ದೀನಿ, ತಾವೆಲ್ಲ ಕ್ಷಮಿಸಬೇಕು. ಆದರೆ ಎಲ್ಲ ನಾಯಕರುಗಳು, ಈ ಭಾಗದ ಮುಖಂಡರುಗಳು, ಎಲ್ಲ ಧಾರ್ಮಿಕವಾದಂಥ ಎಲ್ಲ ಸ್ನೇಹಿತರು ಈ ಒಂದು ಪರಿಸ್ಥಿತಿಯನ್ನ, ಇಲ್ಲಿ ದೇವಾಲಯನ ಮತ್ತು ಇಲ್ಲಿ ಸಂಸ್ಕೃತಿಯನ್ನ ಎಲ್ಲರೂ ಕೂಡ ಕಾಪಾಡ್ಕೊಂಡು ಬಂದಿದ್ದೀರಿ. ನಾನು ನಮ್ಮ ದ್ವಾರಕನಾಥವರು ಅಲ್ಲಿದ್ದರು, ನಮ್ಮ ಆಟಿನಗರಲ್ಲಿ. ಅವ್ರು ಅಲ್ಲಿದ್ದಾಗ ನಾವು 40 ವರ್ಷದಿಂದ ಪರಿಚಯ. ಅವ್ರ ಮನಸ್ಸೆಲ್ಲ ಈ ಕಡೆನೇ ಹೇಳ್ತಾ ಇತ್ತು, ಈ ಕಡೆನೇ ಹೋಗ್ಬೇಕು, ಬಸವನಗುಡಿಗೆ ಹೋಗ್ಬೇಕು, ಬಸವನ ಪಕ್ಕದಲ್ಲೇ ಇರಬೇಕು ಅಂತ ಹೇಳಿ ಅವ್ರ ಮನಸ್ಸು ಅಲ್ಲಿದ್ದು ಕೂಡ ಇಲ್ಲೇ ಹೇಳ್ತಾ ಇತ್ತು. ಕಾರಣ ನೋಡಿ, ಇಲ್ಲಿರುವಂಥ ಶಕ್ತಿ. ಹಂಗೆ ನಾವು ಯಾರು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಆಗಲೇ ಹೇಳ್ದಂಗೆ ಭಕ್ತನಿಗೂ ಭಗವಂತನಿಗೂ ಸಂಬಂಧ ದೇವಾಲಯ, ನೆಮ್ಮದಿಗೋಸ್ಕರ, ಬದುಕಿಗೋಸ್ಕರ. ಸೊ ಅದರಿಂದ ನಿಮ್ಗೆಲ್ಲ ಒಳ್ಳೇದಾಗ್ಲಿ, ಶುಭವಾಗಲಿ. ಬಹಳ ಜನ ನಾಯಕರುಗಳು ಎಲ್ಲ ಬೇರೆ ಎಲ್ಲೇ ಇದ್ರು ಕೂಡ ನೀವೆಲ್ಲ ಇಲ್ಲಿ ಸೇರಿದ್ದೀರಿ. ಈ ದೇವರು ವರ ಕೊಡುವುದಿಲ್ಲ, ಇಲ್ಲ ಶಾಪನೂ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಕೊಟ್ಟಂತ ಸಂದರ್ಭದಲ್ಲಿ ಅವಕಾಶನ ಸರಿಯಾದ ರೀತಿಯಲ್ಲಿ ತಾವು ಉಪಯೋಗಿಸ್ಕೊಂಡು ಮಾನವನ ಸೇವೆಯನ್ನ ಮಾಡಬೇಕು. ಮಾನವನ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ ನಮ್ಮ ಹಿರಿಯರು ನನಗೊಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದನ್ನೆಲ್ಲ ನೀವೆಲ್ಲ ಸೇರಿ, ನೀವೆಲ್ಲ ಸೇರಿ ಉಳಿಸ್ಕೊಂಡು ಹೋಗ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಈ ದೇವಾಲಯದಲ್ಲಿ ನಾನು ಏನು ನೋಡಿದ್ದೇನೆ ಅಂತಂದ್ರೆ, ಈ ಗಣೇಶನ ದೇವಸ್ಥಾನಕ್ಕೂ ಬಂದೆ, ಈಗ ತಾನೇ ಬಸವಣ್ಣನ ಮುಂದಕ್ಕೂ ಬಂದೆ. ನಮ್ಮ ಪ್ರಯತ್ನ ವಿಫಲ ಆಗ್ಬೋದು, ಆದರೆ ನಮ್ಮ ಪ್ರಾರ್ಥನೆ ವಿಫಲ ಆಗಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಪ್ರಯತ್ನ ಹೆಚ್ಚು ಕಮ್ಮಿ ಆದರೂ ಕೂಡ ನಿಮ್ಮ ಪ್ರಾರ್ಥನೆಗೆ ಫಲ ಸಿಗ್ತದೆ ಅನ್ನೋದು ಕೂಡ ಇದೆ. ಸೊ ಮುಂದಿನ ದಿನದಲ್ಲಿ ಈ ಬೆಂಗಳೂರು ನಗರದಲ್ಲಿ ಏನು ನಮ್ಮ ಶಾಸಕರು ಒಂದು ಮನವಿ ಮಾಡಿದ್ದಾರೆ, ಹಾಗೆ ಇದನ್ನು ಹೆರಿಟೇಜ್ ಕಾರಿಡಾರ್ ಆಗಿ ಪರಿವರ್ತನೆ ಮಾಡಲಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯನೋ ಇದ್ರ ಬಗ್ಗೆ ಎಲ್ಲರದ್ದು ಕೂಡ ಚರ್ಚೆ ಮಾಡಿ ಖಂಡಿತ ಮಾಡ್ತೀನಿ ಅಂತ ಹೇಳಿ, ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರಿಗೆ, ನಾಗರಿಕರಿಗೆ, ಬಂಧುಗಳಿಗೆ, ಸೋದರರಿಗೆ, ಯುವಕರಿಗೆ ನಿಮ್ಮೆಲ್ಲರೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ಈ ಸಾಂಸ್ಕೃತಿಕ ಬದುಕು ಸೊಗಡು ಇದಾದ್ಮೇಲೆ ಅವರ ಕೈ ಶುರು ಆಯ್ತದೆ, ಅದು ಒಂದು ಸೊಗಡು.
ಇದನ್ನ ಯಾರು ಕೂಡ ನಾವು ಬಿಟ್ಟು ಬದುಕಕ್ಕಾಗಲ್ಲ. ಆಮೇಲೆ ಮಾವನಹಣ್ಣು ಬರ್ತದೆ, ಅದಾದ್ಮೇಲೆ ಎಲ್ಲ ಕೂಡ ಆಗ್ತದೆ. ಈ ಹುಡುಗರುಗಳು ಬೋರ್ಡ್ ಬೇರೆ ಇಟ್ಕೊಂಡ್ಬಿಟ್ಟವ್ರೆ. ನಮ್ಮ ಹುಡುಗರುಗಳು ವ್ಯಾಪಾರ ಸುಂಕ ಯಾರಿಗೂ ಕೊಡಬೇಡಿ, ವಸೂಲಿ ಮಾಡುವಂತಿಲ್ಲ ಅಂತ ಹೇಳಿದ್ದಾರೆ. ನಾವು ಆ ಸುಂಕ ನೆಲಕ್ಕಿತ್ತು ಹಾಕ್ಬಿಟ್ಟಿದೀವಿ. ನಮ್ಮ ಮಾತನ್ನು ಕೂಡ ಈ ದೇವರ ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೀನಿ. ಸುಂಕ ಇಲ್ಲದೆ ಪರೀಕ್ಷೆ ಪ್ರಾರಂಭ ಆಗಿದೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಮಾಡ್ತಾ ಇದೆ ಇಂಥ ಒಂದು ರುಚಿಗೆ ನಾವೆಲ್ಲ ಮಾರು ಹೋಗಿದ್ದೀವಿ. ಇವತ್ತು ರೈತರ ಬದುಕು ಹಸನಾಗಬೇಕು ಅನ್ನೋ ದೃಷ್ಟಿಯಿಂದ ಹಿಂದೆ ಕೆಂಪೇಗೌಡರು ಏನು ಒಂದು ಹೆಜ್ಜೆ ಹಾಕಿತ್ತು ಅದನ್ನು ಉಳಿಸ್ಕೊಂಡು ಹೋಗ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ KM ನಾಗರಾಜ್ ಅವರು ನಮ್ಮ ಈ ಭಾಗದ ನಮ್ಮ ಹಿರಿಯ ನಾಯಕರು, ಅವರ ಹೆಸರು ನಾನು ತೆಗೆದುಕೊಳ್ಳಿಲ್ಲ, ಕ್ಷಮಿಸಬೇಕು ಪ್ರಾರಂಭದಲ್ಲಿ. ಅವರು ಒಂದು ಇದರ ಇತಿಹಾಸವನ್ನ ನಮಗೆಲ್ಲ ಪರಿಚಯ ಮಾಡಿಕೊಳ್ಳಿಕ್ಕೆ, ಪರಿಚಯ ಮಾಡಿಕೊಳ್ಳಿಕ್ಕೆ ಒಂದು ಪುಸ್ತಕವನ್ನೇ ತಂದುಕೊಟ್ಟಿದ್ದಾರೆ. ತಂದುಕೊಟ್ಟು ಇವತ್ತು ನಮಗೆಲ್ಲ ಇವತ್ತು ತಿಳಿಸಿದ್ದಾರೆ, ಜ್ಞಾನವನ್ನ ನಮಗೆ ಮಾಡಿದ್ದಾರೆ. ಸೊ ಅನ್ನದಾತನ ಬಗ್ಗೆ ಅವನಿಗೆ ಶಕ್ತಿ ತುಂಬಲು ಅವತ್ತಿಂದಲೂ ಕೂಡ ಕೆಂಪೇಗೌಡರು ಹಾಕೊಟ್ಟಂತ ಮಾರ್ಗದರ್ಶನ ಪರಂಪರೆ ಎಲ್ಲ ಕೂಡ ನೀವೆಲ್ಲ ನೋಡಿದ್ದೀವಿ. ಇರೋರು ಹೀಗೆ ಎಲ್ಲ ಬಹಳ ಜನ ಎಲ್ಲ ವೇದಿಕೆಯಲ್ಲೆಲ್ಲ ಇದ್ದಾರೆ. ವೆಂಕಟೇಶ್ ಅವರು ನಮ್ಮ IAS ಅಧಿಕಾರಿಗಳು, ನಮ್ಮ ಕಟ್ಟೆ ಸತ್ಯ ಮತ್ತು ನಮ್ಮ ರಾಜ್ಯಸಭಾ ಸದಸ್ಯರಾಗಿದ್ದಂತ ರಾಜೀವ್ ಗೌಡ್ರು ಎಲ್ಲ ಇನ್ನ ಬಹಳ ಜನ, ಸತ್ಯ ನಮ್ಮ MLC ಅವರು, ಗೋಲ್ಡ್. ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ. ಎಂತ ಪರಿಸರದಲ್ಲಿ ನಾವಿದ್ದೇವೆ. ಹಿಂದೆ ಕೆಂಪೇಗೌಡರು ನಿರ್ಮಾಣ ಮಾಡುವಂತ ಬೆಂಗಳೂರು ಎಷ್ಟೇ ಮನುಷ್ಯನಿಗೆ ಕಷ್ಟ ಮಾಡಿದ್ರು ಕೂಡ ಮನೆ ಈ ಪರಿಸರಕ್ಕೆ ಬಂದ್ರೆ ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ಮಾಡುವಂತ ಸ್ಥಳ ದೇವಾಲಯ. ಈ ಪರಿಸರ ಏನು ನಮ್ಮ ಶಾಸಕರು ಹೇಳ್ದಂಗೆ ಮಲ್ಲಿಕಾರ್ಜುನ ಸ್ವಾಮಿ ಒಂದ್ ಕಡೆ, ಗವಿ ಗಂಗಾಧರ ಸ್ವಾಮಿ ಒಂದ್ ಕಡೆ, ಆಂಜನೇಯ ಒಂದ್ ಕಡೆ, ರಾಮಾಂಜನೇಯ ಒಂದ್ ಕಡೆ, ಬಸವೇಶ್ವರ ಒಂದ್ ಕಡೆ, ಗಣಪತಿ ಒಂದ್ ಕಡೆ, ಈ ಮಧ್ಯದಲ್ಲಿ ಏನು ವೃಷಭಾವತಿ ಉಗಮವಾದಂತಹ ಸ್ಥಳದಲ್ಲಿ ನಾವು ನಿಂತ್ಕೊಂಡು ಈ ಒಂದು ಪರಿಸರದಲ್ಲಿ ನಾವು ಬದುಕಿದೀವಲ್ಲ, ಇಷ್ಟೆಲ್ಲ ದೇವರ ಪಾದಗಳ ಕೆಳಗಡೆ ನಾವೆಲ್ಲ ವಾಸ ಮಾಡ್ತಾ ಇದೀವಲ್ಲ, ಇದು ನಮ್ಮೆಲ್ಲರ ಪುನರ್ವಾಸ. ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುಬನಾಭನ ಪಾದ ಭಜನೆ ಪರಮ ಸುಖವೇ ಅಂತ. ಹಂಗೆ ನಾವೆಲ್ಲ ಇಲ್ಲಿ ಸೇರಿ ಇಲ್ಲಿ ಬದುಕ್ತಾ ಇರೋದೇ ಈ ಭಾಗದಲ್ಲಿ ನಮ್ಮೆಲ್ಲರ ಭಾಗ್ಯ 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 ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ಎಲ್ಲ ಗುರು ಹಿರಿಯರುಗಳೆಲ್ಲ ಇಲ್ಲೇ ಮಠಗಳನ್ನೆಲ್ಲ ಬಂದು ಮಾಡಿದ್ದಾರೆ. ಶೃಂಗೇರಿ ಮಠ ಆದಿಯಾಗಿ ಬಹಳ ಮಠಗಳು ಇರುವಂತದ್ದು ನಾವು ನೋಡಿದ್ದೇವೆ. ಶಕ್ತಿ ಪೀಠ ಕೆಳಗಡೆ ಇದೆ. ಎಷ್ಟು ಕ್ಲೋಸ್ ಕೊಡೋದು ನಿಮ್ ಫೇಸ್ ಬರ್ತಾ ಇರೋದು. ಅರ್ಥ ಮಾಡ್ಕೊಳ್ಳೋದು ಅದೆಲ್ಲ ತಲೆ ಕೆಡಿಸ್ಕೊಬೇಡಿ, ಅದೆಲ್ಲ ಆಮೇಲೆ ಮಾತಾಡ್ತೀವಿ. ಎಲ್ಲ ಬಡವ್ರಿಗೆ ಕಾರ್ಡ್ ಕೊಡ್ತೀವಿ, ಎಲ್ಲ ಬಡವ್ರ ಪರವಾಗಿ ಇರ್ತೀವಿ. ಯಾವ ಜಮೀನು ಕಿತ್ಕೊಳ್ಳೋದು ಮಾಡೋದು ಎಲ್ಲ BJP ಅವರು ಪ್ರಚಾರನ